ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸಲ್ಲಿ ಮೇಯ್ನಾಗಿ ಕೇಳುವಂಥದ್ದು ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಒಟ್ಟು 5 ರೇಷಿಯೋಸನ್ನು ಕೇಳ್ತಾರೆ. 6th ಒನ್ ಅರ್ನಿಂಗ್ ಪರ್ ಶೇರ್ ಅದೇ ಸಪ್ರೇಟಾಗಿ ಕೇಳುವಂಥದ್ದು. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕೇಳೋದು 5 ರೇಷಿಯೋ. ಸೊ ನಾನೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತೀನಿ. ಈಗ ನೋಡಿ, ಕ್ವಶನ್ ಈ ಥರದಲ್ಲಿದೆ. ದ ಫಾಲೋವಿಂಗ್ ಫಿಗರ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಸುರೇಶ್ ಟ್ರೇಡರ್ಸ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31/12/2015. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್, ಪರ್ಚೇಸ್, ಓಪನಿಂಗ್ ಸ್ಟಾಕ್, ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, distribution expenses, loss on sale of asset, dividend on shares received, profit on sale of shares, debtors, bills receivable, creditors, bills payable. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನನ್ನು ನೋಡಿ ನೀವು ಅರೇಂಜ್ ದ ಎಬೋವ್ ಇನ್ಕಮ್ ಸ್ಟೇಟ್ಮೆಂಟ್ ಫಿಗರ್ಸ್ ಇನ್ ಸೂಟೇಬಲ್ ಫಾರ್ಮ್ ಫಾರ್ ಅನಾಲಿಸಿಸ್. ಇದನ್ನು ರೀಅರೇಂಜ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ರೇಷಿಯೋ ಮಾಡಲಿಕ್ಕಿಲ್ಲ, ರೀಅರೇಂಜ್ಮೆಂಟ್ ಮಾಡಿ ಆ ನಂತರದಲ್ಲೇ ರೇಷಿಯೋ ಮಾಡಬೇಕಾಗತ್ತೆ. ಸೊ ರೀಅರೇಂಜ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕಾಮನ್ ಸೈಜ್ ಮತ್ತು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಮಾಡಿಸಿದ್ದೆ. ಸೊ ಅಲ್ಲಿ ಇರೋವಂಥ ಫಾರ್ಮೇಟನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಕ್ವಶನ್ ಯಾವುದೇ ಥರ ಎಷ್ಟೇ ಲೆಂತಿ ಇದ್ದರೂ ಕೂಡ ಇನ್ಕಮ್ ಸ್ಟೇಟ್ಮೆಂಟಿನ ಫಾರ್ಮೇಟ್ ಇಷ್ಟೇ ಇರಬೇಕು. ಸೇಲ್ಸ್ ಮೈನಸ್ SCONN, ಕೋಡ್ ವರ್ಡ್ಸ್ ಕಾನ್. ಫಸ್ಟು ಸೇಲ್ಸ್ ರಿಟರ್ನ್ ಲೆಸ್ ಮಾಡಬೇಕು, ನೆಕ್ಸ್ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಲೆಸ್ ಮಾಡಬೇಕು, ನೆಕ್ಸ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು, ನೆಕ್ಸ್ಟು ನಾನ್ ಆಪ್ರೇಟಿಂಗ್ ಇನ್ಕಮನ್ನು ಆ್ಯಡ್ ಮಾಡಬೇಕು, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸನ್ನು ಲೆಸ್ ಮಾಡಬೇಕು, ಟ್ಯಾಕ್ಸ್ ಲೆಸ್ ಮಾಡಬೇಕು. ಸೊ ಅಕಸ್ಮಾತ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡದೇ ಇದ್ದಾಗ ನೀವು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡನ್ನು ವರ್ಕಿಂಗ್ ನೋಟ್ ಅಂತ ಬರ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡದೇ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು? ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೊಡದೇ ಇದ್ದರೆ 3 ಎಕ್ಸ್ಪೆನ್ಸಸನ್ನು ಕನ್ಸಿಡರ್ ಮಾಡಬೇಕು: ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಜನರಲ್ ಎಕ್ಸ್ಪೆನ್ಸಸ್. ನಾನ್ ಆಪ್ರೇಟಿಂಗ್ ಇನ್ಕಮ್ ಯಾವುದು? ಸೊ ಇದೆಲ್ಲದನ್ನು ನಾನು ನಿಮಗೆ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ ಕಾಮನ್ ಸೈಜ್ ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈಗ ಇದನ್ನೇ ಬೇಸಾಗಿ ಇಟ್ಕೊಂಡು ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸ್ ಮಾಡಬೇಕು. ಸೊ ಒಂದಷ್ಟು ರೇಷಿಯೋಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದು ಹೇಗೆ? ಫಸ್ಟು ಸೇಲ್ಸ್ ಬರ್ಕೊಳ್ಬೇಕು. ಸೇಲ್ಸ್ 5,20,000 ಕೊಟ್ಟಿದ್ದಾರೆ. ಲೆಸ್ ಸೇಲ್ಸ್ ರಿಟರ್ನ್ 20,000 ಕೊಟ್ಟಿದ್ದಾರೆ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಮುಂಚೆನೇ ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಸೊ ಇದಕ್ಕೆ ಜಸ್ಟ್ ಅಮೌಂಟ್ ಬರೀತಾ ಹೋಗೋದು. ಸೇಲ್ಸ್ ರಿಟರ್ನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಸೇಲ್ಸ್ ರಿಟರ್ನ್ 20,000 ಕೊಟ್ಟಿದ್ದಾರೆ. 5,20,000ದಲ್ಲಿ 20,000 ಕಳೆದ್ರೆ ಬರುವಂಥ ಆನ್ಸರ್ ನೆಟ್ ಸೇಲ್ಸ್ 5 lakh. ಸೊ ನೆಟ್ ಸೇಲ್ಸ್ ಆಯಿತು. ಸೊ ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಕೊಟ್ಟಿದ್ದರೆ ಅದನ್ನು ಇನ್ಕಮ್ ಸ್ಟೇಟ್ಮೆಂಟಿಗೆ ಬರೀಲಿಕ್ಕಿಲ್ಲ. ಇಲ್ಲಿ ಡೆಟಾರ್ಸ್, ಬಿಲ್ಸ್ ರಿಸೀವೇಬಲ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಈ 4 ಎಂಟ್ರಿ ಇರುವಂಥದ್ದು ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕಾಗತ್ತೆ. ಸೊ ನಾವೀಗ ಬ್ಯಾಲೆನ್ಸ್ ಶೀಟ್ ಮಾಡೋದು ಬೇಡ. ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಅರೇಂಜ್ ದ ಎಬೋವ್ ಇನ್ಕಮ್ ಸ್ಟೇಟ್ಮೆಂಟ್ ಫಿಗರ್ಸ್. ಜಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದರೆ ಸಾಕು. ಬಟ್ ಈ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸನ್ನು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೀಲಿಕ್ಕಿಲ್ಲ. ಡಿಟಾರ್ಸ್, ಬಿಲ್ಸ್ ರಿಸೀವೇಬಲ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಸೊ ಈ 4 ಬಿಟ್ಟು ಉಳಿದಿದ್ದೆಲ್ಲದನ್ನು ಇಲ್ಲಿಗೆ ಬರೆದ್ರಾಯಿತು. ಸೇಲ್ಸ್ ಬರೆದಾಗಿದೆ, ಸೇಲ್ಸ್ ರಿಟರ್ನ್ ಕಳೆದಾಯಿತು, ನೆಟ್ ಸೇಲ್ಸ್ ಬರುತ್ತೆ. ಲೆಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಎಲ್ಲೂ ಕೂಡ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡಲಿಲ್ಲ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡದೇ ಇದ್ದಾಗ ನೀವೇ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಈಗ ತಾನೇ ನಾನು ನಿಮಗೆ ಫಾರ್ಮ್ಯಾಟ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಡದೇ ಇದ್ದಾಗ ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಫಾರ್ಮುಲಾ ಹಾಕ್ಕೊಂಡು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡನ್ನು ನೀವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೇಗೆ ಬರುತ್ತೆ ಅಂತಂದರೆ, ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಪರ್ಚೇಸ್ ಬರೀಬೇಕಾದ್ರೆ ಪರ್ಚೇಸ್ ರಿಟರ್ನ್ ಇದ್ದರೆ ಲೆಸ್ ಮಾಡಿ ಬರ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ. ನೋಡಿ, ಕ್ವಶನಲ್ಲಿ ಓಪನಿಂಗ್ ಸ್ಟಾಕ್ 76,250 ಇದೆ, ಪ್ಲಸ್ ಪರ್ಚೇಸಸ್ 3,22,250 ಇದೆ. ಪರ್ಚೇಸ್ ರಿಟರ್ನ್ ಏನಾದರೂ ಇದ್ದರೆ ಕಳೆದು ಬರ್ಕೊಳ್ಬೇಕು.
ಕ್ವಶನಲ್ಲಿ ಸೇಲ್ಸ್ ಇದೆ, ಪರ್ಚೇಸ್ ಇದೆ, ಓಪನಿಂಗ್ ಸ್ಟಾಕ್ ಇದೆ, ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್, ಲಾಸ್, ಪರ್ಚೇಸ್ ರಿಟರ್ನ್ ಇಲ್ಲ. ಸೊ ಡೈರೆಕ್ಟಾಗಿ ಪರ್ಚೇಸ್ ಬರೀಬೇಕು. 3,22,250. ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಕ್ಯಾರೇಜ್ ಇನ್ವರ್ಡ್, ಆಕ್ಟ್ರಾಯ್, ವೇಜಸ್, ಫ್ರೈಟ್, ಡಾಕ್ ಡ್ಯೂಸ್, ಇಂಪೋರ್ಟ್ ಡ್ಯೂಟಿ, ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು ಯಾವುದನ್ನು ಕ್ವಶನಲ್ಲಿ ಕೊಡಲಿಲ್ಲ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0 ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಇರೋಂಥ ಅಮೌಂಟು 98,500. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 76,250 ಪ್ಲಸ್ 3,22,250 ಮೈನಸ್ 98,500. ಸೊ ಏನು ಆನ್ಸರ್ ಬರುತ್ತೆ ಅಂತಂದರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 3 lakh rupees ಬರುತ್ತೆ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 3 lakh. ಅಲ್ಲಿಗೆ ಗ್ರಾಸ್ ಪ್ರಾಫಿಟ್ ಎಷ್ಟಾಗುತ್ತೆ? 5 lakh ಮೈನಸ್ 3 lakh 2 lakh. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಕ್ವಶನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಡೈರೆಕ್ಟಾಗಿ ಕೊಡಲಿಲ್ಲ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವುದು ಅಂತಂದರೆ ಯೂಶ್ವಲಿ ಬರುವಂಥ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್. ನೋಡಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಈ 3 ಎಂಟ್ರಿ ಮಾತ್ರ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕ್ವಶನಲ್ಲಿ ಗಮನಿಸಿ, ಎಲ್ಲಾದರೂ ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, 98,000 rupees ಇದೆ. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ, 10,000 ಇದೆ. ದೆನ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 10,000 ಪ್ಲಸ್ 12,000. ನೋಡಿ, ಆಫೀಸ್ ಕೊಡಲಿಲ್ಲ, ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಸೆಲ್ಲಿಂಗು ಕೊಟ್ಟಿದ್ದಾರೆ, ಡಿಸ್ಟ್ರಿಬ್ಯೂಷನು ಕೊಟ್ಟಿದ್ದಾರೆ. ದೆನ್ ಜನರಲ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಸೊ ಟೋಟಲ್ ಮಾಡಿದಾಗ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥದ್ದೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. 98,000 ಪ್ಲಸ್ 10,000 ಪ್ಲಸ್ 12,000 ಬರುವಂಥ ಆನ್ಸರ್ 1,20,000. ಸೊ 1,20,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದಿದೆ. ಆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಹೇಗೆ ಬಂತು? 1,20,000, 98,000 ಪ್ಲಸ್ 10,000 ಪ್ಲಸ್ 12,000, 1,20,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂತು. ಆ 1,20,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎದುರುಗಡೆ ಬರ್ಕೊಳ್ತಾ ಇದ್ದೀನಿ. ಲೆಸ್ ಮಾಡಿದಾಗ ಬರೋವಂಥದ್ದು ಆಪರೇಟಿಂಗ್ ಪ್ರಾಫಿಟ್. 2 lakh 1,20,000 ಲೆಸ್ ಮಾಡಿದ್ರೆ 80,000 ಬರುತ್ತೆ. ಏನಾದರೂ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕ್ವಶನಲ್ಲಿ ಕೊಡಲಿಲ್ಲ. ಯಾವ್ದು ಇನ್ಕಮ್ ಇದೆ ಗಮನಿಸಿ. ಸೇಲ್ಸ್ ಬರ್ದಾಗಿದೆ, ಪರ್ಚೇಸ್ ಆಗಿದೆ, ಓಪನಿಂಗ್ ಸ್ಟಾಕ್, ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಎಲ್ಲದೂ ಬರ್ದಾಗಿದೆ. ಯಾವ್ದು ಉಳೀತು ನೋಡಿ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಎಕ್ಸ್ಪೆನ್ಸಸ್, ಅದು ಇನ್ಕಮ್ ಅಲ್ಲ. ಡಿವಿಡೆಂಡ್ ಆನ್ ಶೇರ್ಸ್ ರಿಸೀವ್ಡ್ ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಇನ್ಕಮ್. ಇವೆರಡು ಇನ್ಕಮನ್ನು ಆ್ಯಡ್ ಮಾಡಿ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲೇ ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸ್ ಮಾಡಬೇಕಾದ್ರೆ ನಾನು ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾನು ಸ್ಟಾರ್ಟಿಂಗಲ್ಲೇ ಫಾರ್ಮ್ಯಾಟ್ ಹೇಳಿದ್ದೆ. ಆ ಫಾರ್ಮ್ಯಾಟನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಸತಿ ಗೊತ್ತಾಗುತ್ತೆ. ಸೊ ಡೈರೆಕ್ಟಾಗಿ ನೀವು ರೇಷಿಯೋ ಚಾಪ್ಟ್ರಿಗೆ ಬರೋದು ಬೇಡ. ಫಸ್ಟು ಇನ್ಕಮ್ ಸ್ಟೇಟ್ಮೆಂಟು ಕಂಪ್ಯಾರಿಟಿವ್ ಕಾಮನ್ ಸೈಜ್ ಫಾಲೋ ಮಾಡಬೇಕಾದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನು ನೋಡಿಕೊಂಡು ಆ ನಂತರದಲ್ಲಿ ನೀವು ರೇಷಿಯೋ ಅನಾಲಿಸಿಸ್ ನೋಡಿ, ಅವಾಗ ಅರ್ಥ ಆಗುತ್ತೆ. ನೋಡಿ, ನಾನ್ ಆಪರೇಟಿಂಗ್ ಇನ್ಕಮ್ ಅಂದರೆ ಯಾವ್ದಾದ್ರು ರಿಸೀವ್ಡ್ ಅಂತ ಕೊಟ್ಟಿರೋ ಎಲ್ಲ ಎಂಟ್ರಿಗಳು ಕೂಡ ನಾನ್ ಆಪರೇಟಿಂಗ್ ಇನ್ಕಮ್ ಆಗುತ್ತೆ. ಜೊತೆಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ಇವಿಷ್ಟು ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಈ ಪ್ರಾಬ್ಲಮಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಯಾವ್ದು ಕೊಟ್ಟಿದ್ದಾರೆ? ಡಿವಿಡೆಂಡ್ ಆನ್ ಶೇರ್ಸ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. 9,312,000 ರೂಪಾಯಿ ನಾನ್ ಆಪರೇಟಿಂಗ್ ಇನ್ಕಮ್ ಇದ್ದಾವೆ. ದೆನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವ ಎಕ್ಸ್ಪೆನ್ಸಸ್ ಉಳಿಯುತ್ತೋ ಅದನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಿ ಆಗಿದೆ. ಬಟ್ ಈ ಲಾಸ್ ಆನ್ ಸೇಲ್ ಆಫ್ ಅಸೆಟನ್ನು ಕನ್ಸಿಡರ್ ಮಾಡಲಿಲ್ಲ, ಅದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 80,000 ಪ್ಲಸ್ ಇನ್ಕಮನ್ನು ಆ್ಯಡ್ ಮಾಡಬೇಕು, ಪ್ಲಸ್ 12,000, 92,000 ಮೈನಸ್ 2,000. ಸೊ ಬರೋಂಥ ಆನ್ಸರ್ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, 90,000. ಕ್ವಶನಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಕೊಡಲಿಲ್ಲ, ಟ್ಯಾಕ್ಸ್ ರೇಟ್ ಕ್ವಶನಲ್ಲಿ ಕೊಡಲಿಲ್ಲ. ಟ್ಯಾಕ್ಸ್ ನಿಲ್. ನೆಟ್ ಪ್ರಾಫಿಟ್ ಎಷ್ಟಾಗುತ್ತೆ? 90,000 ಆಗುತ್ತೆ. ಸೊ ಈಗ ರೀಅರೇಂಜ್ಮೆಂಟ್ ಮಾಡಿ ಆಯಿತು. ನೋಡಿ, ಈ ಥರ ಕೊಟ್ಟರೆ 10 ಮಾರ್ಕ್ಸಿಗೆ ಕೊಡ್ತಾರೆ.
ರೀಅರೇಂಜ್ಮೆಂಟ್ ಮಾಡಿ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತಂದರೆ ರೇಷಿಯೋಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ರೇಷಿಯೋಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಸೊ ಅದೆಲ್ಲದನ್ನು ಫಾರ್ಮುಲಾ ಈಗ ತಾನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ರೇಷಿಯೋಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಸೊ ಅದೇ ಪ್ರಕಾರ ರೇಷಿಯೋಸ್ ಕ್ಯಾಲ್ಕುಲೇಷನ್ ಮಾಡಿದ್ರಾಯಿತು. ಸೊ ಫಸ್ಟ್ ಯಾವ ರೇಷಿಯೋ, ನಾನೆಲ್ಲ ರೇಷಿಯೋಸ್ ಬರ್ಕೊಂಡಿದ್ದೀನಿ. ಫಸ್ಟ್ ಕೊಟ್ಟಿರುವಂಥದ್ದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಏನು ಆನ್ಸರ್ ಬಂದಿದೆ? 2 lakh ಬಂದಿದೆ. 2 lakh ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಎಷ್ಟಿದೆ? 5 lakh. 2 lakh ಡಿವೈಡೆಡ್ ಬೈ 5 lakh ಇಂಟು 100. ಎಲ್ಲ ಫಾರ್ಮುಲನ್ನು ಡಿವೈಡೆಡ್ ಬೈ ನೆಟ್ ಸೇಲ್ಸೇ. ಫಸ್ಟ್ ಇರೋಂಥ ಸೇಲ್ಸ್ ಗ್ರಾಸ್ ಸೇಲ್ಸ್ ಬರ್ಕೊಳ್ಳೋದಲ್ಲ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಬರ್ಕೊಳ್ಬೇಕು. 2 lakh ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದಾಗ ಬರೋವಂಥ ಆನ್ಸರ್ 40. ಸೊ ಯಾವಾಗ ಇಂಟು 100 ಮಾಡ್ತಿರೋ, ಯಾವ ಫಾರ್ಮುಲಾದಲ್ಲಿ ಇಂಟು 100 ಮಾಡ್ತಿರೋ ಬರೋ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕಾಗತ್ತೆ, 40%. ನೆಕ್ಸ್ಟ್ ಇರೋವಂಥ ರೇಷಿಯೋ ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೆಟ್ ಪ್ರಾಫಿಟ್ 90,000 ಬಂದಿದೆ. 90,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ 5 lakh ಇದೆ. 90,000 ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 18%. ನೆಕ್ಸ್ಟ್ ಇರೋ ರೇಷಿಯೋ ಅದು ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ. ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಂತಂದರೆ ಇಲ್ಲಿರುವಂಥ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 3 lakh ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈಗಷ್ಟೇ ಫೈಂಡ್ ಔಟ್ ಮಾಡ್ಕೊಂಡು ಬರ್ತಿದ್ವಿ ನಾವಿಲ್ಲಿ 1,20,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಸೇಮ್ 5 lakh ಇಂಟು 100 ಮಾಡಿದಾಗ 30 ಪ್ಲಸ್ 12 42 84 84% ಎಸ್ 84% ಬರುತ್ತೆ. ನೆಕ್ಸ್ಟ್ ಮಾಡಬೇಕಾಗಿರೋ ರೇಷಿಯೋ ಅದು ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ. ಆದಮೇಲೆ ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ ಫೈಂಡ್ ಔಟ್ ಮಾಡಿ ಹಿಂಗೆ ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಆಪ್ರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪ್ರೇಟಿಂಗ್ ಪ್ರಾಫಿಟ್ ಎಷ್ಟು ಬಂದಿತ್ತು? 80,000 ಬಂದಿತ್ತು. 80,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ 5 lakh ಇಂಟು 100. 80,000 ಡಿವೈಡೆಡ್ ಬೈ 5 lakh ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 16% ಬರುತ್ತೆ. ಸೊ ನೆಕ್ಸ್ಟ್ ಕೊಟ್ಟಿರೋ ರೇಷಿಯೋ ಯಾವುದು? ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 3 lakh ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಬೇಕು. ಓಪನಿಂಗ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 76,250 ಇದೆ. ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ 98,500 ಇದೆ. ಅವೆರಡನ್ನ ಆ್ಯಡ್ ಮಾಡಿದಾಗ 1,74,750 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 87,375. ಸೊ ನಾವು ಏನು ಆನ್ಸರ್ ಬರುತ್ತೋ ಆನ್ಸರನ್ನು ಟೈಮ್ಸಲ್ಲಿ ಬರೀಬೇಕಾಗತ್ತೆ. ಸೊ 3.43 ಆನ್ಸರ್ ಬರುತ್ತೆ. ಇಂಟು 100 ಇಲ್ಲ. ಸೊ ಇಂಟು 100 ಇದ್ದರೆ ಪರ್ಸೆಂಟೇಜಲ್ಲಿ ಬರೀಬೇಕು. ಇಂಟು 100 ಇಲ್ಲ. 3.43 ಟೈಮ್ಸ್. ಆವ್ರೇಜ್ ಸ್ಟಾಕ್ ಹೇಗೆ ಬಂತು? ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದಾಗ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದಾಗ ಆವ್ರೇಜ್ ಸ್ಟಾಕ್ ಬಂತು. ನೆಕ್ಸ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ? ಡೇಟಾಸ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ. ಬಟ್ ನಿಮಗೆ ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಕೊಡಲ್ಲ. ಈಗ ಬ್ಯಾಲೆನ್ಸ್ ಶೀಟ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋ ಎರಡೂ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ. ಏನಕ್ಕೆ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ಇದು SCP ಕ್ವಶನ್ ಪೇಪರು. SCPಲಿ 15 ಮಾರ್ಕ್ಸ್ ಪ್ಯಾಟರ್ನ್ ಇತ್ತು. ಬಟ್ ನಿಮಗೆ ಈಗ ಇರೋವಂಥದ್ದು 10 ಮಾರ್ಕ್ಸಿಗೆ ಮಾತ್ರ. ಸೊ ಒಂದ ಬ್ಯಾಲೆನ್ಸ್ ಶೀಟ್ ರೇಷಿಯೋ ಕೇಳ್ತಾರೆ, ಇಲ್ಲಾಂದರೆ ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋ ಕೇಳ್ತಾರೆ. ಈ ಥರ ಕಂಬೈನ್ ಮಾಡಿ ಕೊಡೋ ಚಾನ್ಸಸ್ ತುಂಬ ಕಮ್ಮಿ. ಸೊ ಈಗ ಡೇಟಾಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಡೇಟಾಸ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಡೇಟಾಸ್. ಸೊ ಡೇಟಾಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಹೇಗೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಹಾಗಾಗಿ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಡೇಟಾಸ್ ಟರ್ನ್ ಓವರ್ ರೇಷಿಯೋ ಅಂತಂದರೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಬರುತ್ತೆ ಅಂತಂದರೆ ಟೋಟಲ್ ಸೇಲ್ಸಿಂದ, ಟೋಟಲ್ ಸೇಲ್ಸ್ 5,20,000 ಇದೆ, ಮೈನಸ್ ಕ್ಯಾಶ್ ಸೇಲ್ಸ್ 2 ಲಕ್ಷ ಇದೆ, ಮೈನಸ್ ಸೇಲ್ಸ್ ರಿಟರ್ನ್ 20,000 ಇದೆ. ಬರೋವಂಥದ್ದು ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ 3 lakh. ಹೇಗೆ ಬಂತು 3 lakh? ಟೋಟಲ್ ಸೇಲ್ಸಿಂದ
ಕ್ಯಾಶ್ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನನ್ನು ಕಳೆದು ಬರೆದಿರುವಂಥದ್ದು. ಆವರೇಜ್ ಟ್ರೇಡ್ ಡಿಟಾರ್ಸ್ ಅಂದರೆ ಓಪನಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಡಿಟಾರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡಬೇಕು. ಬಟ್ ಓಪನಿಂಗ್ ಕ್ಲೋಸಿಂಗ್ ಎರಡೂ ಕೊಡಲಿಲ್ಲ, ಬರೀ ಒಂದೇ ಡಿಟಾರ್ಸ್ ಇದೆ, ಒಂದೇ ಬಿಲ್ಸ್ ರಿಸೀವಬಲ್ ಇದೆ. ಸೊ ಡಿವೈಡೆಡ್ ಬೈ 2 ಮಾಡೋದು ಬೇಡ, ಡಿಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಎರಡನ್ನ ಆ್ಯಡ್ ಮಾಡಿ ಬರ್ಕೊಂಡ್ರಾಯ್ತು. 3 lakh ಡಿವೈಡೆಡ್ ಬೈ 1,50,000. ಸೊ ಏನು ಆನ್ಸರ್ ಬರುತ್ತೆ? 3 lakh ಡಿವೈಡೆಡ್ ಬೈ 1,50,000 ಮಾಡಿದ್ರೆ ಆನ್ಸರ್ 2 ಬರುತ್ತೆ. 2 times ಅಂತ ಬರೆದ್ರೆ ಆಯಿತು. ಅಲ್ಲಿಗೆ ಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಆಯಿತು. ಲಾಸ್ಟ್ ಕೊಟ್ಟಿರುವಂಥದ್ದು ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಕ್ರೆಡಿಟಾರ್ಸ್. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಅಂದರೆ ಟೋಟಲ್ ಪರ್ಚೇಸಿಂದ 3,22,250 ಇದೆ. ಅದರಿಂದ ಕ್ಯಾಶ್ ಪರ್ಚೇಸ್ ಕೊಟ್ಟರೆ ಕಳಿಬೇಕು, ಎಲ್ಲೂ ಕೂಡ ಕ್ಯಾಶ್ ಪರ್ಚೇಸ್ ಅಂತ ಕೊಡಲಿಲ್ಲ. ಪರ್ಚೇಸ್ ರಿಟರ್ನ್ ಕೊಟ್ಟರೆ ಕಳಿಬೇಕು, ಪರ್ಚೇಸ್ ರಿಟರ್ನ್ ಕೂಡ ಕೊಡಲಿಲ್ಲ. ಸೊ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಏನು ಆನ್ಸರ್ ಬರುತ್ತೆ ಅಂತಂದರೆ 3,22,250 ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಕ್ರೆಡಿಟಾರ್ಸ್ ಅಂದರೆ ಓಪನಿಂಗ್ ಕ್ರೆಡಿಟಾರ್ಸ್, ಕ್ಲೋಸಿಂಗ್ ಕ್ರೆಡಿಟಾರ್ಸ್, ಓಪನಿಂಗ್ ಬಿಲ್ಸ್ ಪೇಯಬಲ್, ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ 2 ಮಾಡಬೇಕಿತ್ತು. ಬಟ್ ಇಲ್ಲಿ ಒಂದೇ ಕ್ರೆಡಿಟಾರ್ಸ್, ಒಂದೇ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ, ಓಪನಿಂಗ್ ಕ್ಲೋಸಿಂಗ್ ಕೊಡಲಿಲ್ಲ. ಸೊ ಡಿವೈಡೆಡ್ ಬೈ 2 ಬೇಡ, 1,80,000 ಪ್ಲಸ್ 1,20,000 ಆನ್ಸರ್ 3 lakh ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 1.07 times ಬರುತ್ತೆ. ಸೊ ಅಲ್ಲಿಗೆ ಪ್ರಾಬ್ಲಮ್ ಅಷ್ಟು ಕಂಪ್ಲೀಟ್ ಆಯಿತು. ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸ್ ಕೊಟ್ಟಾಗ ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋ ಅಂದರೆ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಕಾಸ್ಟ್, ದೆನ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಇವಿಷ್ಟು ಮಾತ್ರ ಇನ್ಕಮ್ ಸ್ಟೇಟ್ಮೆಂಟಿನ ರೇಷಿಯೋಸ್. ಇಷ್ಟು ರೇಷಿಯೋಸನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ಎಕ್ಸಾಮ್ನಲ್ಲಿ ಒಂದಾ ಇನ್ಕಮ್ ಸ್ಟೇಟ್ಮೆಂಟ್ ರೇಷಿಯೋಸ್ ಕೊಡ್ತಾರೆ, ಇಲ್ಲಾಂದರೆ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಕೊಡ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.